ನಾನು ಮಲ್ಟಿ ಕಲರ್ ರೂಲನ್ನು ಯೂಸ್ ಮಾಡ್ತಿದ್ದೀನಿ. ನೀವು ನಿಮ್ಗೆ ಬೇಕಾಗಿರೋ ಕಲರ್ ರೂಲನ್ನು ಯೂಸ್ ಮಾಡಿ. ಮೊದಲಿಗೆ ಒಂದು ನಾಟ್ ಮಾಡ್ಕೊಳ್ಳಿ. ಚೈನ್ 60, ಹೀಗೆ 60 ಚೈನ್ಸ್ ಹಾಕಿ. 60 ಚೈನ್ಸ್ ಹಾಕಿದ್ದೀನಿ, ಪ್ಲಸ್ 5 ಚೈನ್ಸ್ ಹಾಕಿ. ಇದು 3 ಚೈನ್ಸ್, 4, 5. ಈ 5 ಚೈನ್ಸ್ ಸ್ಕಿಪ್ ಮಾಡಿ 6th ಚೈನಲ್ಲಿ ಒಂದು ವಿ ಸ್ಟಿಚ್ ಹಾಕಿ. ಡಬಲ್ ಕ್ರೋಶೆ, ಚೈನ್ 2, ಡಬಲ್ ಕ್ರೋಶೆ. ಚೈನ್ 1, ಸ್ಕಿಪ್ 2, ವಿ ಸ್ಟಿಚ್. 2 ಚೈನ್ ಸ್ಕಿಪ್ ಮಾಡಿ 3rd ಚೈನಲ್ಲಿ ವಿ ಸ್ಟಿಚ್ ಹಾಕಿ. ಡಬಲ್ ಕ್ರೋಶೆ, ಚೈನ್ 2, ಡಬಲ್ ಕ್ರೋಶೆ. ಚೈನ್ 1, ಸ್ಕಿಪ್ 2, ವಿ ಸ್ಟಿಚ್ ಹಾಕಿ. 3rd ಚೈನಲ್ಲಿ ವಿ ಸ್ಟಿಚ್. ಚೈನ್ 1, ಸ್ಕಿಪ್ 2, ವಿ ಸ್ಟಿಚ್. ಡಬಲ್ ಕ್ರೋಶೆ, ಚೈನ್ 2, ಡಬಲ್ ಕ್ರೋಶೆ ಹಾಕಿ ಮತ್ತೆ ಚೈನ್ 1, ಸ್ಕಿಪ್ 2, ವಿ ಸ್ಟಿಚ್. ಹೀಗೆ ಕಂಟಿನ್ಯೂ ಮಾಡಬೇಕು. ಈಗ ಚೈನ್ 1 ಹಾಕಿದ್ದೀನಿ, ಸ್ಕಿಪ್ 2, 3rd ಚೈನಲ್ಲಿ ವಿ ಸ್ಟಿಚ್ ಹಾಕ್ತಿದ್ದೀನಿ. ಡಬಲ್ ಕ್ರೋಶೆ, ಚೈನ್ 2, ಡಬಲ್ ಕ್ರೋಶೆ. ಈಗ ಲಾಸ್ಟ್ ಚೈನಲ್ಲಿ ವಿ ಸ್ಟಿಚ್ ಹಾಕಿದ್ದೀನಿ. ಟರ್ನ್ ಮಾಡಿ ಸೆಕೆಂಡ್ ರೋ. ಈ ವಿ ಸ್ಟಿಚ್ಚಲ್ಲಿ ವಿ ಸ್ಟಿಚ್ ಇರೋ ಚೈನ್ 2 ಸ್ಪೇಸಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕಿ. ಚೈನ್ 3. ಈಗ ಇದೇ ಚೈನ್ 2 ಸ್ಪೇಸಲ್ಲಿ 6 ಡಬಲ್ ಕ್ರೋಶೆ ಹಾಕಬೇಕು. 1, 2, 3, 4, 5, 6 ಡಬಲ್ ಕ್ರೋಶೆ ಹಾಕಿದ್ದೀನಿ. ಈಗ ಇಲ್ಲಿ ಚೈನ್ 1 ಹಾಕಿದ್ವಿ ನೋಡಿ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ. ಇದು ಒಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ವಿ ಸ್ಟಿಚ್ಚಲ್ಲಿ 7 ಡಬಲ್ ಕ್ರೋಶೆ ಹಾಕಬೇಕು. One, 2, 3, 4, 5, 6, 7. 7 ಡಬಲ್ ಕ್ರೋಶೆ ಆಯಿತು. ನೆಕ್ಸ್ಟ್ ಚೈನ್ 1 ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ. ಇಲ್ಲಿ ಒಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ವಿ ಸ್ಟಿಚ್ಚಲ್ಲಿ 7 ಡಬಲ್ ಕ್ರೋಶೆ.
ಹೀಗೆ ವಿ ಸ್ಟಿಚ್ಚಲ್ಲಿ 7 ಡಬಲ್ ಕ್ರೋಶೆ, ಚೈನ್ 1 ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ ಹೀಗೆ ಹಾಕ್ತಾ ಬರಬೇಕು ಎಂಡ್ವರೆಗೂ. ಲಾಸ್ಟ್ ವಿ ಸ್ಟಿಚ್ಚಲ್ಲಿ 7 ಡಬಲ್ ಕ್ರೋಶೆ ಹಾಕಿದ್ದೀನಿ. ಈಗ ಇಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕಿ ಈಗ ಇಲ್ಲಿಂದ ಈ ಥರ ಸುತ್ತಬೇಕು. ಉಲ್ಲನ್ ಕಟ್ ಮಾಡಿ ಈಗ ಇಲ್ಲಿ ಸ್ಟಿಚ್ ಮಾಡಬೇಕು.